ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಪ್ರಾಬ್ಲಮ್ ದ ಡೇ ಏನಪ್ಪ ಅಂದರೆ ಟ್ರಾಯ್ನಿಕ್ ಅರೆ 2. ಸೊ ಈ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂದರೆ ನಮಗೊಂದು ನಮ್ಸ್ ಅನ್ನೋ ಅರೆ ಕೊಟ್ಟಿದ್ದಾರೆ. ಸೊ ಈ ಅರೆಯಲ್ಲಿ ಯಾವುದೋ ಒಂದು ಸಬ್ ಅರೆಯನ್ನು ತಗೋಬೇಕು ಆ್ಯಂಡ್ ಆ ಸಬ್ ಅರೆ ಶುಡ್ ಬಿ ಟ್ರಯಾನಿಕ್. ಟ್ರಯಾನಿಕ್ ಅಂದರೆ ಏನಂತ ನಾವು ನೆನ್ನೆ ನೋಡಿದ್ದೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಶುಡ್ ಹ್ಯಾವ್ ಅನ್ ಇನ್ಕ್ರೀಸಿಂಗ್ ಟ್ರೆಂಡ್, ಅದಾದಮೇಲಿಂದ ಒಂದು ಡಿಕ್ರೀಸಿಂಗ್ ಟ್ರೆಂಡ್ ಮತ್ತು ಒಂದು ಇನ್ಕ್ರೀಸಿಂಗ್ ಟ್ರೆಂಡ್. ಈ ಥರ ಯಾವುದಾದ್ರೂ ಟ್ರೆಂಡನ್ನು ಫಾಲೋ ಮಾಡ್ತಿದ್ರೆ ಅದನ್ನು ಟ್ರಯಾನಿಕ್ ಅರೆ ಅಂತ ಕರಿತೀವಿ. ಸೊ ಯಾವ ಒಂದು ಸಬ್ ಅರೆ ವಿಚ್ ಈಸ್ ಟ್ರಯಾನಿಕ್ ಆ್ಯಂಡ್ ಅದರ ಸಮ್ಮು ಮ್ಯಾಕ್ಸಿಮಮ್ ಇರಬೇಕು. ಅಂದರೆ ಈಗ ಅಂದ್ಕೊಳ್ಳಿ, ಈ ಅರೆ ಒಳಗಡೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಒಂದು ಟ್ರಯಾನಿಕ್ ಅರೆ 1 ಅಂತ ಕರೆಯೋಣ, ಸಬ್ ಅರೆ 1 ಅಂತ ಕರೆಯೋಣ. ಇಲ್ಲಿ ಇನ್ನೊಂದಿದೆ ಅಂದ್ಕೊಳ್ಳಿ, ಟ್ರಯಾನಿಕ್ ಸಬ್ ಅರೆ 2. ಸೊ ಇವೆರಡರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೋ ಆ ಮ್ಯಾಕ್ಸಿಮಮ್ ಸಮ್ಮನ್ನು ನಾವು ರಿಟರ್ನ್ ಮಾಡಬೇಕು ಅಲ್ವಾ. ಸೊ ಇದು ಪ್ರಾಬ್ಲಮ್ಮು. ಸೊ ಇಲ್ಲಿ ಬ್ರೂಟ್ ಫೋರ್ಸ್ ಅಪ್ರೋಚ್ ಅಂದ್ರೇನು? ವರ್ಸ್ಟ್ ಕೇಸಲ್ಲಿ ಸಿಂಪ್ಲೆಸ್ಟ್ ಆನ್ಸರ್ ಯಾವ ಥರ ಕಂಡುಹಿಡಿಬೋದಪ್ಪ ಅಂದರೆ, ಸೊ ನಾವು ಎಲ್ಲ ಥರದ ಸಬ್ ಅರೆಯನ್ನು ಕ್ಯಾಲ್ಕುಲೇಟ್ ಅಂದರೆ ಚೆಕ್ ಮಾಡ್ತೀವಿ ವೆದರ್ ಅದು ಟ್ರಯಾನಿಕ್ ಅರೆನೋ ಅಥವಾ ಅಲ್ವೋ ಅಂತ ಅಲ್ವಾ. ಸೊ ಈ ಪ್ರತಿಯೊಂದು ಸಬ್ ಅರೆನ ಟ್ರಯಾನಿಕ್ ಅರೆನೋ ಅಲ್ವೋ ಅಂತ ಚೆಕ್ ಮಾಡ್ತೀವಿ ಆ್ಯಂಡ್ ಪ್ರತಿಯೊಂದು ಟ್ರಯಾನಿಕ್ ಸಬ್ ಅರೆದು ಸಮ್ಮನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆ್ಯಂಡ್ ಮ್ಯಾಕ್ಸಿಮಮ್ ಏನಿರುತ್ತೆ ಅದನ್ನು ರಿಟರ್ನ್ ಮಾಡ್ತೀವಿ. ಸೊ ಅವಾಗ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಾಗುತ್ತೆ? ಸೊ ಟೋಟಲ್ ನಂಬರ್ ಆಫ್ ಸಬ್ ಅರೇಸ್ ಎಷ್ಟು? O ಆಫ್ n² ಸಬ್ ಅರೇಸ್ ಇರುತ್ತೆ ಆ್ಯಂಡ್ ಟ್ರಯಾನಿಕ್ ಅರೆನಾ ಅಲ್ವೋ ಅಂತ ಕಂಡುಹಿಡಿಯೋಕ್ಕೆ ಒಂದು ಸೀಕ್ವೆನ್ಸನ್ನು ನಮಗೆ n ಟೈಮ್ ಬೇಕು. ಸೊ ಟೋಟಲ್ ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಏನಾಗುತ್ತೆ? O ಆಫ್ n² n³ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ನಮಗೆ ಕೊಟ್ಟಿರೋಂಥ ಕನ್ಸ್ಟ್ರೆಂಟ್ಸನ್ನು ನಾವು ಅಬ್ಸರ್ವ್ ಮಾಡಿದ್ರೆ n ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10⁵ ಇದೆ. ಸೊ ಯಾವಾಗಲೇ ಆಗಲಿ ಕನ್ಸ್ಟೆಂಟ್ ಒಳಗಡೆ 10⁵ ಇತ್ತು ಅಂದರೆ n ವ್ಯಾಲ್ಯೂ, ನಾವು ಅಕ್ಸೆಪ್ಟೆಡ್ ಆನ್ಸರ್ಸ್ ಜನರಲಿ n log n ಆಗಿರುತ್ತೆ. ಒಂದು ವೇಳೆ 10⁴ ಇತ್ತು ಅಥವಾ 10⁵ ಇತ್ತು ಅಂದರೆ n² ಆಗಿರುತ್ತೆ. 10² ಇದ್ದಾಗ ಅಂದರೆ 100 ಇತ್ತು ಅಂದರೆ ಅವಾಗ n³ ಈಸ್ ಆಲ್ಸೋ ಅಕ್ಸೆಪ್ಟೆಡ್ ಸೊಲ್ಯೂಷನ್. ಸೊ ಇಲ್ಲಿ n ಈಸ್ ಲೆಸ್ ದ್ಯಾನ್ 10⁵ ಇರೋದ್ರಿಂದ n log n ಈಸ್ ದ ಮ್ಯಾಕ್ಸಿಮಮ್ ಸೊಲ್ಯೂಷನ್ ಕೊಡಬೇಕು. ಇಲ್ಲಾಂದರೆ ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನನ್ನು ಕೊಟ್ಟರೆ ಅವಾಗ ಅಷ್ಟೇ ಅದು ಅಕ್ಸೆಪ್ಟ್ ಆಗುತ್ತೆ ಅಲ್ವಾ. ಸೊ ಈಗ ನಿಮಗೆ ಇಲ್ಲೊಂದು ಕ್ವೆಶನ್ ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ ಏನು ಹೇಳ್ತಾ ಇದೆ ಅಂದರೆ, ಈಗ ಫಸ್ಟ್ ಇನ್ಪುಟ್ ಕೊಟ್ಟಿದ್ದಾರೆ ಏನು? 0, -2, -1, -3, 0, 2, -1. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಕೋಡ್ ಮಾಡೋದು ತುಂಬ ಈಸಿ, ಬಟ್ ಇದರಲ್ಲಿ ಇಂಟ್ಯೂಷನ್ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟಕರವಾಗಿದೆ. ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ನಾನು ಏನಾದರೂ ಇದನ್ನ ಪ್ಲಾಟ್ ಮಾಡಿದೆ ಅಂದ್ಕೊಳ್ಳಿ, 0 ಇಲ್ಲಿ ಬರುತ್ತೆ, -2 ಇಲ್ಲಿರುತ್ತೆ, -1 ಇಲ್ಲಿ, ಮತ್ತೆ -3 ಕೆಳಗಡೆ, ಮತ್ತೆ 0, 2 ಆ್ಯಂಡ್ -1 ಅಲ್ವಾ. ಸೊ ಈ ಥರ ಇದೆ ಟ್ರೆಂಡ್, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋಂಥದ್ದು ಒಂದೇ ಇರೋದು ನೋಡಿ, ಇದೊಂದೇ ಇರೋದು ನಮ್ಮ ಟ್ರಯಾನಿಕ್ ಅರೆ ಅಲ್ವಾ. ಇದು ಟ್ರಯಾನಿಕ್ ಅರೆ. ಬಟ್ ಇಲ್ಲಿ ಟ್ರಯಾನಿಕ್ ಸಬ್ ಅರೇಸ್ ನೋಡಿ ಎಷ್ಟಾಗುತ್ತೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಇಲ್ಲಿಗೆ ಮಾತ್ರ ಎಂಡ್ ಆದರೂ ಕೂಡ ಅದು ಕೂಡ ಒಂದು ಟ್ರಯಾನಿಕ್ ಸಬ್ ಅರೇನೇ ಅಲ್ವಾ. ಓಕೆನಾ. ಇದರಲ್ಲಿ ಈ ಎರಡರಲ್ಲಿ ಯಾವುದು, ಇದು 1 ಅಂತ ಕರೆಯೋಣ, ಇದು 2 ಅಂತ ಕರೆಯೋಣ. ಸೊ ಯಾವುದ್ರ ಸಮ್ಮು ಮ್ಯಾಕ್ಸಿಮಮ್ ಇರುತ್ತಲ್ಲ ಅದನ್ನು ನಾವು ರಿಟರ್ನ್ ಮಾಡಬೇಕಂತ ಇದೆ. ಸೊ ಇದನ್ನು ಯಾವ ಥರ ಮಾಡ್ತೀವಿ ಅಂದರೆ ಈಗ ನೋಡೋಣ. ಸೊ ಇಲ್ಲಿ ಯಾವ ಥರ ಮಾಡ್ತೀವಪ್ಪ ಅಂದರೆ, ಒಂದು ಅರೆ ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ ಅರೆಯಲ್ಲಿ ನಾವು ಪ್ರತಿಯೊಂದು ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸಲ್ಲಿ ನಾವು ಚೆಕ್ ಮಾಡ್ತೀವಿ ಯಾವ ಸೀಕ್ವೆನ್ಸು ಟ್ರಯಾನಿಕ್ ಅರೆ ಅಂತ. ಓಕೆನಾ. ಸೊ ಆ್ಯಂಡ್ ಆ ಟ್ರಯಾನಿಕ್ ಅರೆಯಲ್ಲಿ ಮ್ಯಾಕ್ಸಿಮಮ್ ಪಾಸಿಬಲ್ ಸಮ್ ಏನಂತ ತೊಗೊತೀವಿ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಈಗ ಇದೊಂದು ಅರೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಟ್ರಯಾನಿಕ್ ಅರೆ. ಇದನ್ನು ನಾನು ಈ ಪಾಯಿಂಟನ್ನು ನಾನು ಪ್ರಿವ್ ಅಂತ ಕರಿತೀನಿ. ಈ ಪಾಯಿಂಟನ್ನು ಇನ್ಕ್ರಿಮೆಂಟ್ 1 INC 1 ಅಂದರೆ ಯಾಕಂದರೆ ಇದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಫಸ್ಟ್, ಅದರ ಪೀಕ್ ಅಂತ INC 1 ಅಂತ ಕರೆಯೋಣ. ಇದು ಡಿಕ್ರಿಮೆಂಟ್ನ ಪೀಕ್, ಸೊ DEC ಅಂತ ಕರೆಯೋಣ. ಇದು ಸೆಕೆಂಡ್ ಇನ್ಕ್ರಿಮೆಂಟ್ ಅಲ್ವಾ, ಸೊ ಸೆಕೆಂಡ್ ಇನ್ಕ್ರಿಮೆಂಟ್ ಟು ಪೀಕ್ ಅಂತ ಕರೆಯೋಣ. ಸೊ ಈ ಟ್ರಯಾನಿಕ್ ಸಬ್ ಅರೆಯಲ್ಲಿ ಸಮ್ ಅಂದಾಗ ಈ ಏನು ಪಾಯಿಂಟ್ಸ್ ಇದೆಯಲ್ಲ ಡಿಕ್ರೀಸಿಂಗ್ ಈ ಆರ್ಡ್ರಲ್ಲಿ, ಸೊ ಇದೆಲ್ಲ ಇರಲೇಬೇಕಲ್ವಾ. ಸೊ ಡಿಕ್ರೀಸಿಂಗ್ ಆರ್ಡ್ರಲ್ಲಿರುವಂಥ ಪ್ರತಿಯೊಂದು ಸಮ್ಮು ಇರಬೇಕು, ಬಿಕಾಸ್ ಇದು ಕಂಟಿನ್ಯೂಸ್ ಇರಬೇಕು. ಒಂದು ವೇಳೆ ನಾನು ಇಲ್ಲೆಲ್ಲೋ ಒಂದು ಜಾಸ್ತಿ ಮೈನಸ್ ಇದೆ ಅಂದ್ಕೊಳ್ಳಿ, ದೊಡ್ಡ ನಂಬರ್ -1000 ಇದೆ ಅಂದ್ಕೊಳ್ಳಿ, ನಾನು ಇದನ್ನು ತೊಗೊಳ್ಳಲ್ಲಪ್ಪ ಅನ್ನೋಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಒಂದು ವೇಳೆ ಇದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಈ ಸೀಕ್ವೆನ್ಸ್ ಮತ್ತು ಈ ಸೀಕ್ವೆನ್ಸ್ಗೆ ಬ್ರೇಕ್ ಆಗುತ್ತೆ. ಸೊ ಅವಾಗ ಅದನ್ನು ಟ್ರಯಾನಿಕ್ ಸಬ್ ಅರೆ ಅಂತ ಕರೆಯೋದಿಲ್ಲ ಅಲ್ವಾ. ಸೊ ಅದಕ್ಕೆ ಈ ಡಿಕ್ರೀಸಿಂಗ್ ಸೀಕ್ವೆನ್ಸಲ್ಲಿ ಏನಿದೆ ಅದೆಲ್ಲವೂ ನಮ್ಮ ಟ್ರಯಾನಿಕ್ ಈ ಅರೆಯ ಮ್ಯಾಕ್ಸಿಮಮ್ ಸಮ್ ಒಳಗಡೆ ಇರಲೇಬೇಕು. ಆ್ಯಂಡ್ ಈಗ ನೋಡಿ, ಈ ಪಾರ್ಟಲ್ಲಿ ನಾವು ಮ್ಯಾಕ್ಸಿಮಮ್ ಸಮ್ ಏನು ಸಿಗ್ಬೋದು ಇದನ್ನು P2 ಅಂತ ಕರೆಯೋಣ, ಬೇಕಿದ್ರೆ ಇದು P1 ಅಂತ ಕರೆಯೋಣ, ಇದು P3 ಅಂತ ಕರೆಯೋಣ ಸಮ್ಮನ್ನು. ಈ P2 ಸಮ್ ಏನಿದೆ ಅದು ಬೇಕೇ ಬೇಕು.
ಆ್ಯಂಡ್ P3 ಸಮ್ಮಲ್ಲಿ ನಾವು ಎಲ್ಲ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕಂತ ಇಲ್ಲ. ಒಂದು ಫಾರ್ ಎಕ್ಸಾಂಪಲ್ಗೆ ನಾನು ಕೊಡ್ತಾ ಇದ್ದೀನಿ 1 2 3 4 -3 -5 ಇದೆ ಅಂದ್ಕೊಳ್ಳಿ. ಸೊ ಅವಾಗ ನಾನು ಬರೀ ಇಷ್ಟು ಮಾತ್ರ ತೊಗೋತೀನಿ, ಯಾಕಂದರೆ ಇಷ್ಟೇ ನಮಗೆ ಮ್ಯಾಕ್ಸಿಮಮ್ ಸಮ್ಮನ್ನು ಕೊಡುತ್ತೆ. ಬಟ್ ಇದು ನಮಗೆ ಮ್ಯಾಕ್ಸಿಮಮ್ ಸಮ್ ಕೊಡೋದಿಲ್ಲ ಅಲ್ವಾ. ಸೊ ಏನು ಮಾಡ್ತೀನಿ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೆಂಗೆ 1 + 2 3 3 + 3 6 6 + 4 10 10 - 3 7 7 - 5 2. ಸೊ ಈ ಎಲಿಮೆಂಟ್ಸಲ್ಲಿ ಯಾವುದು ಬಿಗ್ಗೆಸ್ಟ್ ಎಲಿಮೆಂಟ್ ಇದೆಯಲ್ಲ ಅದು ನಮಗೆ P3 ಆಗುತ್ತೆ. ಯಾಕಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಎಷ್ಟು ನಂಬರ್ಸ್ ಆಗುತ್ತೋ ಅಷ್ಟು ನಂಬರ್ಸ್ ತೊಗೋತೀವಿ ಮ್ಯಾಕ್ಸಿಮಮ್ ಸಮ್ಮನ್ನು ಕೊಡೋದಕ್ಕೆ P3ಗೆ. ಅದೇ ಥರ P2 P1 ನೋಡಿ, P1ಅಲ್ಲಿ ಏನಾಗುತ್ತೆ, ಸೊ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಎಲಿಮೆಂಟ್ಸನ್ನು ತೊಗೊತಾ ಹೋಗ್ತೀರಾ. ಆ್ಯಂಡ್ ಎಲ್ಲಿಗೆ ಯಾವ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಸಿಗುತ್ತೆ ಆ ಪಾಯಿಂಟಲ್ಲಿ ನೀವು P1ಅನ್ನು ಆ್ಯಡ್ ಮಾಡ್ಕೊತೀರಾ. ಇಲ್ಲಿ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಸೊ ಈಗ ಹಿಂಗೆ ಅಂದ್ಕೊಳ್ಳಿ, ಈ ಇನ್ಕ್ರಿಮೆಂಟ್ ಪಾಯಿಂಟಲ್ಲಿ ಈ ವ್ಯಾಲ್ಯೂಸ್ ಇದೆ 7 4 -1 5 3 -10 ಅಲ್ವಾ. ಸೊ ನಾನು ಅವಾಗ ಇಷ್ಟನ್ನು ಕನ್ಸಿಡರ್ ಮಾಡ್ತೀನಿ. ನಾನು ಇಷ್ಟನ್ನು ಕನ್ಸಿಡರ್ ಮಾಡೋದಿಲ್ಲ, ಮೈನಸ್ ಇದೆ ಅದಕ್ಕೆ ನಾನು ಮುಂದೆ ಹೋಗಲ್ಲ ಅಂತ ಹೇಳಲ್ಲ. ಬಿಕಾಸ್ ಇಲ್ಲಿ ನಮಗೆ ಬಿಗ್ ಪಾಸಿಟಿವ್ ನಂಬರ್ ಸಿಗುತ್ತೆ ಈ -1 ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ರೆ. ಸೊ ಇದನ್ನೇನು ಮಾಡ್ತೀನಿ, 7 ಸಮ್ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇದನ್ನೇನಂತೀವಿ, ಪ್ರೀ ಸಮ್ ಅಂತೀವಲ್ಲ, ಪ್ರೀ ಸಮ್ ಕ್ಯಾಲ್ಕುಲೇಷನ್. ಸೊ 7 11 10 15 10 + 5 15 15 + 3 18 18 - 10 8. ಸೊ ಈ ನಂಬರ್ಸ್ ನೋಡಿ, ಈ ನಂಬರ್ಸಲ್ಲಿ ಮ್ಯಾಕ್ಸಿಮಮ್ ಯಾವುದು 18 ಅಲ್ವಾ. ಸೊ ಇವಾಗ P1 ಏನಾಗುತ್ತೆ, ಈ ಥರ ಎಕ್ಸಾಂಪಲ್ ಇದ್ದರೆ P1 18 ಆಗುತ್ತೆ. ಆ್ಯಂಡ್ P2 ಏನಾಗುತ್ತೆ, ಟೋಟಲ್ ಸಮ್ ಅಲ್ವಾ, ಎಲ್ಲ ಎಲಿಮೆಂಟ್ಸ್ನ ಸಮ್ ಆಗುತ್ತೆ. ಅದಾದಮೇಲಿಂದ P3 ಏನಾಗುತ್ತೆ, ಇದು ಎಕ್ಸಾಂಪಲ್ ಇದ್ದರೆ P3 10 ಆಗುತ್ತೆ. ಲಾಸ್ಟ್ 2 ಎಲಿಮೆಂಟ್ಸನ್ನು ನಾನು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಈಗೇನು ಇದನ್ನ ಮೆಥಡ್ ನೋಡಿದ್ವಲ್ಲ, ಇದನ್ನು ನಾವು ಕಡೆನ್ಸ್ ಆಲ್ಗೋರಿದಮ್ ಅಂತ ಕರಿತೀವಿ. ಫಾರ್ ಇದು ಲೀಡ್ ಕೋಡಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕೂಡ, ಮ್ಯಾಕ್ಸಿಮಮ್ ಸಬರೇಜ್ ಸಮ್ ಪ್ರಾಬ್ಲಮ್ ಅಂತ. ಅದಕ್ಕೆ O(n) ಸೊಲ್ಯೂಷನ್ ಈ ಕಡೆನ್ಸ್ ಆಲ್ಗೋರಿದಮ್ ಕೊಡುತ್ತೆ. ಸೊ ನಾನು ಬೇಸಿಕಲಿ ಇಲ್ಲಿ ಮ್ಯಾಕ್ಸಿಮಮ್ ಸಮ್ ಕಂಡುಹಿಡಿಯೋಕ್ಕೆ ಕಡೆನ್ಸ್ ಆಲ್ಗೋರಿದಮನ್ನು ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ಇವಾಗ ನಮ್ಮದು ಈ ಟ್ರಯಾನಿಕ್ ಅರೆಯಿಂದ ನಾವು ಮ್ಯಾಕ್ಸಿಮಮ್ ಸಮ್ ಏನು ತಗೋಬೋದಪ್ಪ ಅಂದರೆ ಇದು P1 + P2 + P3. ಓಕೆನಾ. ನೆಕ್ಸ್ಟ್ ಅದೇ ಥರ ಈಗ ನೋಡಿ, ಈ ಥರ ಒಂದು ಅರೆ, ಈಗ ಯಾವುದೋ ಒಂದು ಅರೆಯಲ್ಲಿ ಈ ಥರ ಟ್ರೆಂಡ್ ನಮಗೆ ಕಾಣಿಸ್ತಿದೆ ಅಂದ್ಕೊಳ್ಳಿ, ಈ ಥರ ಸೀಕ್ವೆನ್ಸ್ ಆಫ್ ನಂಬರ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಹಲವಾರು ಟ್ರಯಾನಿಕ್ ಸಬರೇಸ್ ಇಲ್ಲಿ ಫಾರ್ಮ್ ಮಾಡ್ಬೋದಲ್ವಾ. ಈಗ ನೋಡಿ, ಹಲವಾರು ಟ್ರಯಾನಿಕ್ ಸಬರೇಸ್ ಫಾರ್ಮ್ ಮಾಡ್ಬೋದು ಇಲ್ಲಿ. ಹೆಂಗಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು, ಈ ಟ್ರೆಂಡಿಂದ ಇಲ್ಲಿಂದ ಇಲ್ಲಿವರೆಗೂ ಒಂದು, ಎರಡನೇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು ಹೋಗುತ್ತೆ, ಮೂರನೇದು ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಎರಡನೇ. ಸೊ ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಫಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ಕೊಳ್ಳಿ, ಪ್ರಿವ್ ಇನ್ಕ್ರಿಮೆಂಟ್ 1 ಡಿಕ್ರಿಮೆಂಟ್ ಇನ್ಕ್ರಿಮೆಂಟ್ 2. ಇದು ಈ ಟ್ರಯಾನಿಕ್ ಸಬರಿಗೆ ಮ್ಯಾಕ್ಸಿಮಮ್ ಸಮ್ಮನ್ನು ಕಂಡುಹಿಡಿದ್ವಿ. ಲೆಟ್ಸೆ ಅದು S1 ಇತ್ತು ಅಂದ್ಕೊಳ್ಳೋಣ ಸಮ್ಮು. ಸೊ ನೆಕ್ಸ್ಟ್ ಟ್ರಯಾನಿಕ್ ಸಬರಿಗೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ನಾವು ಕಂಡುಹಿಡಬೇಕಾಗತ್ತೆ. ಸೊ ಲಾಸ್ಟ್ ಟ್ರಯಾನಿಕ್ ಸಬರೆ ಡಿಕ್ರಿಮೆಂಟ್ ಏನಿತ್ತು ಅದು ಮುಂದಿನ ಸಬರೆ ಟ್ರಯಾನಿಕ್ ಸಬರೆ ಅದು ಪ್ರಿವ್ ಆಗುತ್ತೆ. ಈಗ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಅವಾಗ ಇಲ್ಲಿ ಪ್ರಿವ್ ಬರುತ್ತೆ, ಇಲ್ಲಿ ಇನ್ಕ್ರಿಮೆಂಟ್ 1 ಬರುತ್ತೆ, ಇಲ್ಲಿ ಡಿಕ್ರಿಮೆಂಟ್, ಇಲ್ಲಿ ಇನ್ಕ್ರಿಮೆಂಟ್ 2 ಬರುತ್ತೆ. ಸೊ ನೆಕ್ಸ್ಟ್ ನಾನೇನಂತ ಹೇಳ್ಬೋದು ಅಂದರೆ, ನೆಕ್ಸ್ಟ್ ಟ್ರಯಾನಿಕ್ ಸಬರೆ ಏನಿದೆಯಲ್ಲ ಆ ಅರೆ ಒಳಗಡೆ ಅದು ಈಗ ಕರೆಂಟಾಗಿ ಏನು ಟ್ರಯಾನಿಕ್ ಸಬರೆ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಡಿಕ್ರಿಮೆಂಟ್ ಅಲ್ಲಿ ಪ್ರಿವ್ ಆಗುತ್ತೆ, ಇದು ಇನ್ಕ್ರಿಮೆಂಟ್ 2 ಅದ್ರ ಇನ್ಕ್ರಿಮೆಂಟ್ 1 ಆಗುತ್ತೆ ಅಲ್ವಾ. ಸೊ ಈ ಲಾಜಿಕನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಅದೇ ಥರ ಈಗ ಸೊ ಇದೇ ಥರ ನಾವು ಯಾವ ಸಬರೇಸಲ್ಲಿ ಟ್ರಯಾನಿಕ್ ಸಬರೆ ಇರಲ್ವಲ್ಲ ಅದನ್ನು ರಿಮೂವ್ ಮಾಡ್ತೀವಿ. ಸೊ ಬೇಸಿಕಲಿ ಈಗ ಈ ಥರ ಅಂದ್ಕೊಳ್ಳಿ, ಒಂದು ಟ್ರೆಂಡ್ ಈ ಥರ ಇದೆ, ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇರಬೇಕು ಅದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇರಬೇಕು, ಈ ಥರ ಇದೆ ಅಂದ್ಕೊಳ್ಳೋಣ ಅಲ್ವಾ. ಯಾವುದೋ ಒಂದು ಅರೆಯಲ್ಲಿ ಈ ಥರ ಟ್ರೆಂಡ್ ಇದೆ. ಸೊ ಏನು ಮಾಡ್ತೀವಿ, ಇದು ಇನ್ಕ್ರೀಸಿಂಗ್ ಪಾರ್ಟ್ 1 ಆಗುತ್ತೆ, ಇನ್ಕ್ರೀಸಿಂಗ್ 1, ಇದು ಪ್ರಿವ್, ಇದು ಇನ್ಕ್ರೀಸಿಂಗ್ 1. ಇದಾದ್ಮೇಲಿಂದ ನಮಗೆ ಡಿಕ್ರೀಸಿಂಗ್ ಸಿಗಲೇ ಇಲ್ಲ. ಸೊ ಏನಾಗುತ್ತೆ, ಪ್ರಿವ್ ಇಲ್ಲಿ ಮೂವ್ ಆಗುತ್ತೆ, ಮತ್ತೆ ಇಲ್ಲಿ ಮತ್ತೆ ಚೆಕ್ ಮಾಡ್ತೀವಿ, ಇನ್ಕ್ರೀಸಿಂಗ್ 1 ಸಿಗಲಿಲ್ಲ ನಮಗೆ. ಸೊ ಪ್ರಿವ್ ಎಲ್ಲಿ ಮೂವ್ ಆಗುತ್ತೆ, ಇಲ್ಲಿ ಮೂವ್ ಆಗುತ್ತೆ ಪ್ರಿವ್. ನೆಕ್ಸ್ಟ್ ಇನ್ಕ್ರಿಮೆಂಟ್ 1 ಇಲ್ಲಿ ಮೂವ್ ಆಗುತ್ತೆ, ನಮಗೆ ಸಿಗಲಿಲ್ಲ, ಸೊ ಮತ್ತೆ ಪ್ರಿವ್ ಮೂವ್ ಆಗುತ್ತೆ ಇಲ್ಲಿಗೆ. ಸೊ ಬೇಸಿಕಲಿ ಈ ಥರ ಒಂದು ವೇಳೆ ಈಕ್ವಲ್ ಟು ಅಂದರೆ ಸೇಮ್ ನಂಬರ್ ಏನಾದರೂ ಸಿಕ್ತು ಅಂದರೆ ಪ್ರಿವ್ ಏನಾಗುತ್ತೆ, ಪ್ರಿವ್ ಈಕ್ವಲ್ ಟು ಇನ್ಕ್ರಿಮೆಂಟ್ 1 + 1 ಆಗುತ್ತೆ ಅಲ್ವಾ. ಇನ್ನೊಂದು ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇನಿಷಿಯಲಿ ಇನ್ಕ್ರಿಮೆಂಟೇ ಇಲ್ಲ, ಡೈರೆಕ್ಟ್ಲಿ ಡಿಕ್ರಿಮೆಂಟ್ ಇದೆ ಅಂದ್ಕೊಳ್ಳಿ. ಇದನ್ನು ಪ್ರಿವ್ ಅಂತ ಕನ್ಸಿಡರ್ ಮಾಡಿದ್ರೆ
ಈಗ ಇದು ಡಿಕ್ರಿಮೆಂಟ್, ಇಲ್ಲಿ ಡಿಕ್ರಿಮೆಂಟ್ ಬರುತ್ತೆ, ಬಟ್ ನಮಗೆ ಟ್ರಯಾನಿಕ್ ಸಬ್ ಅರೇಯಲ್ಲಿ ಫಸ್ಟ್ಗೆ ಇನ್ಕ್ರಿಮೆಂಟ್ ಆಗಲೇಬೇಕು. ಸೊ ನಾವೇನು ಮಾಡ್ತೀವಿ, ಪ್ರಿವ್ ಇಲ್ಲಿ ಏನಾಗುತ್ತೆ, ಇದೇನು ಡಿಕ್ರಿಮೆಂಟ್ ವ್ಯಾಲ್ಯೂ ಬಂದಿದೆಯಲ್ಲ ಅಲ್ಲಿಗೆ ಡಿಕ್ರಿಮೆಂಟ್ಗೆ ಹೋಗುತ್ತೆ. ಇದಾದ್ಮೇಲೆ ಇನ್ಕ್ರಿಮೆಂಟ್ ಇದ್ರೆ ಸೊ ನೆಕ್ಸ್ಟ್ ಟ್ರಯಾನಿಕ್ ಸಬ್ ಅರೇ ಸ್ಟಾರ್ಟಿಂಗ್ ಪಾಯಿಂಟ್ ಏನಾಗುತ್ತೆ, ಡಿಕ್ರಿಮೆಂಟ್ ಅನ್ನೋದು ಇಲ್ಲಿ ಏನು ಇಲ್ಲಿ ಲೋಯೆಸ್ಟ್ ಪಾಯಿಂಟ್ ಇದೆ ಅಲ್ಲಿಂದ ನಮ್ಮದು ನೆಕ್ಸ್ಟ್ ಟ್ರಯಾನಿಕ್ ಸಬ್ ಅರೇಗೆ ಸ್ಟಾರ್ಟ್ ಪಾಯಿಂಟ್ ಆಗ್ಬೋದು. ಸೊ ಪ್ರಿವ್ ಈಕ್ವಲ್ ಟು ಡಿಕ್ರಿಮೆಂಟ್ ಆಗುತ್ತೆ. ಸೊ ಇದನ್ನ ಲಾಜಿಕ್ ಈಗ ಅರ್ಥ ಆಯಿತು ಅನ್ಸುತ್ತೆ. ಸೊ ಈಗ ಇದನ್ನು ಕೋಡಲ್ಲಿ ನೋಡೋಣ ಯಾವ ಥರ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಓಕೆ, ಸೊ ಈಗ ಕೋಡ್ನ ಅರ್ಥ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಕೋಡ್ನ ಬರೆದಿರೋದ್ರಿಂದ ಈಗ ನಾನು ಕ್ಲೀನಾಗಿ ಕೋಡ್ನ ನಿಮ್ಗೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಕೊಟ್ಟಿರೋಂಥ ಫಂಕ್ಷನ್, ನಾವು ಇದನ್ನು ಫಿನಿಶ್ ಮಾಡಬೇಕು. ಮ್ಯಾಕ್ಸ್ ಸಮ್ ಟ್ರಯಾನಿಕ್ ಅನ್ನೋದನ್ನ ನಮಗೆ ಕೊಟ್ಟಿರೋದು ವೆಕ್ಟರ್ ಇಂಟ್ ನಮ್ಸ್. ಓಕೆನಾ? ಸೊ ನಾನು ಪ್ರೀಡಿಫೈನ್ ಮಾಡ್ಕೊಂಡಿದ್ದೀನಿ 2 ಫಂಕ್ಷನ್. ಸೊ ಏನಪ್ಪ ಇದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ, ನೀವು ಯಾವುದೋ ಒಂದು ಇಂಡೆಕ್ಸ್ ಕೊಟ್ರಿ ಅಂದ್ಕೊಳ್ಳಿ, ಇಂಡೆಕ್ಸ್ ಐ ಕೊಟ್ರೆ ಈ ನಮ್ಸ್ ಅರೆ ಒಳಗಡೆ ಐ ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿವರೆಗೂ ನಾನು ಒಂದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ 0 ಇಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಎಲ್ಲಿವರೆಗೂ ಹೋಗುತ್ತೆ, 0 ಆದ್ಮೇಲಿಂದ ಯಾವುದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇಲ್ಲ. ಸೊ ಏನ್ ಮಾಡುತ್ತೆ, ರಿಟರ್ನ್ ಬರೀ 0 ಇಂಡೆಕ್ಸ್ ರಿಟರ್ನ್ ಮಾಡುತ್ತೆ. ಸೊ 0th ಇಂಡೆಕ್ಸ್ ಅಂತ ರಿಟರ್ನ್ ಮಾಡುತ್ತೆ. ಸೊ ನಾನು ಅದೇ -2 ಇಂದ ಸ್ಟಾರ್ಟ್ ಮಾಡಿದೆ. -2 ಅನ್ನೋದು i = 1 ಅಂತ ಕೊಟ್ರೆ, ಇದೇನ್ ಮಾಡುತ್ತೆ, -2 ಇಂದ ಎಲ್ಲಿವರೆಗೂ ಇನ್ಕ್ರೀಸಿಂಗ್ ಇದೆ, -2 ಇಂದ -1 ಕೂಡ ಇನ್ಕ್ರೀಸಿಂಗ್. ಸೊ ಇದೇನ್ ಮಾಡುತ್ತೆ, -1 ಇಂಡೆಕ್ಸ್ ಅನ್ನ ರಿಟರ್ನ್ ಮಾಡುತ್ತೆ. ಸೊ -1 ಇಂಡೆಕ್ಸ್ ಅಲ್ಲಿ 2, ಸೊ 2 ರಿಟರ್ನ್ ಮಾಡುತ್ತೆ. ಓಕೆನಾ? ಸೊ ಅದೇ ತರ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಏನ್ ಮಾಡುತ್ತೆ, ನಿಮ್ಗೆ ಎಲ್ಲಿವರೆಗೂ ಈ ಇಂಡೆಕ್ಸ್ ಇಂದ ಹಿಡಿದು ಯಾವ ಇಂಡೆಕ್ಸ್ ವರೆಗೂ ಆ ನಮ್ಸ್ ಅರೆ ಒಳಗಡೆ ಡಿಕ್ರೀಸಿಂಗ್ ಇದೆ ಅಂತ ಕಂಡುಹಿಡಿಯುತ್ತೆ. ಸೊ ಬೇಸಿಕಲಿ ಇದ್ರೊಳಗಿರೋ ಕೋಡ್ ಏನು, ಇಂಟ್ n = nums ಡಾಟ್ ಸೈಜ್. ಯಾಕಂದ್ರೆ ನಾವು ಸೈಜ್ ನ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಅದಕ್ಕೋಸ್ಕರ. ಯಾಕಂದ್ರೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎರರ್ ಬರುತ್ತೆ. ಸೊ ವೈಲ್ i less than n-1 ಅಂಡ್ ನಮ್ಸ್ ಆಫ್ i less than nums of i+1. ಸೊ ಪ್ರೆಸೆಂಟ್ ಎಲಿಮೆಂಟ್ ಅದ್ರ ನೆಕ್ಸ್ಟ್ ಎಲಿಮೆಂಟ್ ಗಿಂತ ಕಡಿಮೆ ಇದ್ರೆ ಏನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ವಾ. ಸೊ ಅದಕ್ಕೆ ಅಲ್ಲಿವರೆಗೂ i++ ಮಾಡ್ತೀನಿ. ಯಾವಾಗ ನನಗೆ ಈ ಎಲಿಮೆಂಟ್ ಏನಿದೆ ಅದ್ರ ನೆಕ್ಸ್ಟ್ ಎಲಿಮೆಂಟ್ ಇದ್ರ ಈಕ್ವಲ್ ಅಥವಾ ಇದಕ್ಕಿಂತ ಕಡಿಮೆ ಇರೋದು ಸಿಗುತ್ತೋ ಅವಾಗ ನಾನು ಏನ್ ಮಾಡ್ತೀನಿ, ಈ ಪ್ರೆಸೆಂಟ್ ಎಲಿಮೆಂಟ್ ಅನ್ನ ರಿಟರ್ನ್ ಮಾಡ್ತೀನಿ. ಸೊ ಸಿಮಿಲರ್ಲಿ ಡಿಕ್ರೀಸಿಂಗ್ ಅಲ್ಲಿ ಕೂಡ ಈಗ ಪ್ರೆಸೆಂಟ್ ಎಲಿಮೆಂಟ್ ಶುಡ್ ಬಿ ಗ್ರೇಟರ್ ದೆನ್ ನೆಕ್ಸ್ಟ್ ಎಲಿಮೆಂಟ್, ಅಲ್ಲಿವರೆಗೂ i++ ಮಾಡಿ ಆಮೇಲಿಂದ ಒಂದ್ ವೇಳೆ ಅದಾದ್ಮೇಲಿಂದ ನನಗೆ ಬಿಗ್ಗರ್ ಎಲಿಮೆಂಟ್ ಅಥವಾ ಈಕ್ವಲ್ ಎಲಿಮೆಂಟ್ ಸಿಕ್ಕರೆ ಆ ಇಂಡೆಕ್ಸ್ ಅನ್ನ ರಿಟರ್ನ್ ಮಾಡ್ತೀನಿ. ಸೊ ಈಗ ಮೇನ್ ಕೋಡಿಗೆ ಬಂದ್ರೆ ಇಂಟ್ n = nums ಡಾಟ್ ಸೈಜ್. ಅಂಡ್ ನಾನು ಇಲ್ಲಿ ನಿಮಗೆ ಮುಂಚೆ ಹೇಳ್ದಂಗೆ 4 ಪಾಯಿಂಟರ್ಸ್ ಅನ್ನೋದ್ಕಿಂತ 4 ವೇರಿಯೇಬಲ್ಸ್ ಅನ್ನ ನಾನು ಡಿಫೈನ್ ಮಾಡ್ಕೊಂತೀನಿ. ಏನು, priv1 ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಟ್ರಯಾನಿಕ್ ಅರೆ ಅನ್ನೋದಕ್ಕೆ priv1 ಅಂತೀವಿ ಸ್ಟಾರ್ಟ್ಗೆ. ಅಂಡ್ i1 ಅಂದ್ರೆ ಇನ್ಕ್ರಿಮೆಂಟ್ 1, ಅದು ಯಾವ ಇಂಡೆಕ್ಸ್ ವರೆಗೂ ಪ್ರಿವ್ ಇಂದ ಸ್ಟಾರ್ಟ್ ಆಗಿರೋದು ಯಾವ ಇಂಡೆಕ್ಸ್ ವರೆಗೂ ಇನ್ಕ್ರಿಮೆಂಟಿಂಗ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಅಂಡ್ ದೆನ್ d ಅಂದ್ರೆ ಡಿಕ್ರಿಮೆಂಟ್. ಸೊ ಇನ್ಕ್ರಿಮೆಂಟ್ 1 ಅಲ್ಲಿಂದ ಯಾವ ಇಂಡೆಕ್ಸ್ ವರೆಗೂ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲಿಮೆಂಟ್ಸ್ ಇದೆ. ಅಂಡ್ ನೆಕ್ಸ್ಟ್ ಅದೇ ತರ i2 ಇನ್ಕ್ರೀಸಿಂಗ್ ಆರ್ಡರ್, d ಇಂದ ಹಿಡಿದು ಇನ್ಕ್ರಿಮೆಂಟ್ i2 ವರೆಗೂ ಇನ್ಕ್ರೀಸಿಂಗ್ ಇದೆ. ಸೊ ಈ 4 ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಲಾಂಗ್ ಆನ್ಸರ್ ಏನಿದೆ ಇದು ಗ್ಲೋಬಲಿ ಆನ್ಸರ್ ಅನ್ನ ಸ್ಟೋರ್ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇನಿಷಿಯಲೈಸ್ ವಿತ್ ಲಾಂಗ್ ಮಿನ್ ಅಂದ್ರೆ ಈಗ ನಾವು ಮ್ಯಾಕ್ಸಿಮಮ್ ಸ್ಟೋರ್ ಮಾಡ್ತಾ ಇರೋದ್ರಿಂದ, ಬಿಕಾಸ್ ನಾವು ಮ್ಯಾಕ್ಸಿಮಮ್ ರಿಟರ್ನ್ ಮಾಡ್ಬೇಕಿರೋದ್ರಿಂದ ಮಿನಿಮಮ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ವೈಲ್ priv less than n ಅಂದ್ರೆ ಸ್ಟಾರ್ಟ್ ಇಂಡೆಕ್ಸ್ ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ 0 ಇಂದ ಮಾಡಿದೆ ಅಂಡ್ n-1 ಯಾವ ಇಂಡೆಕ್ಸ್ ಇಂದನಾದ್ರೂ ಒಂದು ಟ್ರಯಾನಿಕ್ ಅರೆ ಸ್ಟಾರ್ಟ್ ಆಗ್ಬೋದು. ಸೊ ಅದಕ್ಕೆ ಈ ಕಂಡೀಷನ್ ಇರೋದು priv should be less than n ಅಲ್ವಾ. ಹೊರಗಡೆ ಅರೆ ಸೈಜ್ ಆದ್ಮೇಲಿಂದ ನಾವು ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ. ಸೊ ಇಂಟ್ ಇನ್ಕ್ರಿಮೆಂಟ್ inc1 = ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಫ್ nums, priv ಅಂದ್ರೆ ಈಗ ನೋಡಿ ಸ್ಟಾರ್ಟ್ ಮಾಡಿದ್ ಇಲ್ಲಿಂದ ಅಂದ್ಕೊಳ್ಳಿ. ಸೊ inc1 ಅನ್ನ ನಾನು ಈ ಫಂಕ್ಷನ್ ಏನ್ ಪ್ರೀಡಿಫೈನ್ಡ್ ಫಂಕ್ಷನ್ ಇತ್ತು ಅದರಿಂದ ತಗೊಂಡೆ. ಹೆಂಗೆ ಅಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈಗ priv1 ಇಂಡೆಕ್ಸ್ ಇಂದ ಯಾವ ಇಂಡೆಕ್ಸ್ ವರೆಗೂ ನಮಗೆ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ಲಿ ನಮಗೆ ನಂಬರ್ಸ್ ಇದೆ ಅನ್ನೋದನ್ನ ಆ ಇಂಡೆಕ್ಸ್ ಅನ್ನ ಅದು ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಇನ್ಕ್ರಿಮೆಂಟ್ 1 ಅನ್ನೋದು ಇಲ್ಲಿ i1 ಗೆ ಸಮ, ಯಾಕಂದ್ರೆ ಎಲ್ಲಿವರೆಗೂ ಇನ್ಕ್ರೀಸಿಂಗ್ ಇತ್ತು ಅಲ್ಲಿವರೆಗೂ ಅದು ರಿಟರ್ನ್ ಮಾಡಿದೆ. ಸೊ ಒಂದ್ ವೇಳೆ ನೋಡಿ, ಇಫ್ ಇನ್ಕ್ರಿಮೆಂಟ್ ಈಕ್ವಲ್ ಟು priv, ಇದನ್ನ ಯಾಕೆ ಕಂಡೀಷನ್ ಬರ್ದಿದ್ದೀನಿ ಅಂದ್ರೆ ಈಗ ನೋಡಿ ಯಾವ್ದೋ ಒಂದು ಅರೆ ಒಳಗೆ ಈ ತರ ಎಲಿಮೆಂಟ್ಸ್ ಇದೆ ಅಂದ್ಕೊಳ್ಳಿ 2 2 2. ಅವಾಗ ನೀವು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಏನ್ ಹೇಳುತ್ತೆ, ಒಂದ್ ವೇಳೆ priv 0 ಇಂದ ಸ್ಟಾರ್ಟ್ ಮಾಡಿದ್ರೆ ಅವಾಗ ಇನ್ಕ್ರಿಮೆಂಟ್ 1 ಏನ್ ರಿಟರ್ನ್ ಆಗುತ್ತೆ, ಎಲ್ಲಿವರೆಗೂ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಇಲ್ಲಿ ಎಲ್ಲೂ ಇನ್ಕ್ರೀಸಿಂಗ್ ಆರ್ಡರ್ 0 ಇಂದ ಇಲ್ವೇ ಇಲ್ಲ. ಸೊ ಇನ್ಕ್ರಿಮೆಂಟ್ 1 ವಿಲ್ ಬಿ 0 ವಿಚ್ ಇಸ್ ಈಕ್ವಲ್ ಟು priv ಅಲ್ವಾ. ಸೊ ಈಗ ಏನಾಗುತ್ತೆ,
ಅವಾಗ ನಮಗೆ ಇಲ್ಲಿಂದ ಪ್ರಿವ್ ಇಂದ ಟ್ರಯಾನಿಕ್ ಅರೆ ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇರಲೇಬೇಕು. ಸೊ ನಿಮಗೆ ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಅವಾಗ ಏನಾಗುತ್ತೆ, ಪ್ರಿವ್ ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದಪ್ಪ ಅಂದ್ರೆ ಪ್ರಿವ್ +1. ಸೊ ಇಲ್ಲಿಂದ ಒಂದ್ ವೇಳೆ 2 2 3 ಇತ್ತು ಅಂದಾಗ ಇವಾಗ ಇಲ್ಲಿಂದ ನೋಡಿ ಇನ್ಕ್ರೀಸಿಂಗ್ ಒಂದು ಟ್ರಯಾನಿಕ್ ಅರೆಗೆ ಸ್ಟಾರ್ಟ್ ಆಗುವಂತ ಪಾಸಿಬಿಲಿಟಿ ಇದೆ. ಸೊ ಪ್ರಿವ್ +1 ಆಗ್ಬೇಕು. ಒಂದ್ ವೇಳೆ ಇಲ್ಲಿಂದ ಇನ್ಕ್ರೀಸಿಂಗ್ ಆರ್ಡರ್ ಇಲ್ದಲೆ ನಿಮಗೆ ಒಂದ್ ವೇಳೆ ಡಿಕ್ರೀಸಿಂಗ್ ಆರ್ಡರ್ ಇತ್ತು ಅಂದ್ಕೊಳ್ಳಿ, ಯಾವ ತರ 1 0 -1 ಈ ತರ ಎಲಿಮೆಂಟ್ಸ್ ಇದೆ. ಸೊ ಈಗ ನಾನು ಪ್ರಿವ್ +1 ಈ ತರ ಮಾಡ್ಬೋದು. ದಟ್ಸ್ ಎ ಪಾಸಿಬಿಲಿಟಿ. ಬಟ್ ನಾನೇನ್ ಮಾಡ್ತಾ ಇದ್ದೀನಿ, ಒಂದೇ ಸರಿ ನಾವು ಆಲ್ರೆಡಿ ಡಿಫೈನ್ ಮಾಡೋದ್ರಿಂದ ಡಿಕ್ರೀಸಿಂಗ್ ಸೀಕ್ವೆನ್ಸ್ ನ, ಸೊ ಅದು ಒಂದೇ ಸರಿ ಎಲ್ಲಿವರೆಗೂ ಡಿಕ್ರೀಸಿಂಗ್ ಎಲಿಮೆಂಟ್ಸ್ ಇದೆ ಆ ಇಂಡೆಕ್ಸ್ ನ ರಿಟರ್ನ್ ಮಾಡುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಈಗ ಯಾವ ತರಪ್ಪ ಅಂದ್ರೆ ಇಲ್ಲಿ -1 ಆದ್ಮೇಲಿಂದ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇನ್ಕ್ರೀಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, 5 9 ಈ ತರ ಸ್ಟಾರ್ಟ್ ಆದಾಗ ಸೊ ಅದೇನ್ ಮಾಡುತ್ತೆ, ಇಲ್ಲಿ ಈ ಇಂಡೆಕ್ಸ್ ಅನ್ನ ರಿಟರ್ನ್ ಮಾಡುತ್ತೆ ನಮ್ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸೊ ಇಲ್ಲಿಂದ ಒಂದು ಪಾಸಿಬಿಲಿಟಿ ಟ್ರಯಾನಿಕ್ ಅರೆ -1 ಇಂದ ಸ್ಟಾರ್ಟ್ ಆಗ್ಬೋದು, ಈ ಇಂಡೆಕ್ಸ್ ಇಂದ ಸ್ಟಾರ್ಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಪ್ರಿವ್ ಅಲ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅನ್ನ ಸ್ಟೋರ್ ಮಾಡ್ತೀವಿ. ಓಕೆನಾ? ಸೊ ಅದು ಅಲ್ಲಿಂದ ಅಂದ್ರೆ ನಮಗೆ ಏನಾದ್ರು ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡಿದ್ವಿ, ಪ್ರಿವ್ ಅನ್ನ ಚೆಕ್ ಮಾಡಿ ಕಂಟಿನ್ಯೂ ಮಾಡ್ತೀವಿ. ಒಂದ್ ವೇಳೆ ನಮಗೆ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಸಿಕ್ತು, ಯಾವ ತರ ಇಲ್ಲಿ P ಇಂದ I1 ವರೆಗೂ ನನಗೆ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಸಿಕ್ತು. ಸೊ ಈಗ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆದ್ಮೇಲಿಂದ ನಮಗೆ ಟ್ರಯಾನಿಕ್ ಅರೆಯಲ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಬೇಕು. ಸೊ ಸಿಮಿಲರ್ಲಿ ಇಂಟ್ DEC ಈಕ್ವಲ್ ಟು ಡಿಕ್ರೀಸಿಂಗ್ ಸೀಕ್ವೆನ್ಸ್, ಯಾವ ಇಂಡೆಕ್ಸ್ ವರೆಗೂ ಡಿಕ್ರೀಸಿಂಗ್ ಇದೆ ಅಂತ ನೋಡಿದೆ. ಅಂಡ್ ಮತ್ತೆ ಈಗ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದೆ, INC1 ಈಕ್ವಲ್ ಟು ಪ್ರಿವ್ ಅಂದ್ರೆ ಇದು ಈ ಪಾಯಿಂಟರ್ ಎರಡು ಮ್ಯಾಚ್ ಆದ್ರೆ ದೇರ್ ಇಸ್ ನೋ ಇನ್ಕ್ರೀಸಿಂಗ್ ಆರ್ಡರ್ ಅಲ್ವಾ. ಅದೇ ತರ ಒಂದ್ ವೇಳೆ ನೀವೇ ಯೋಚನೆ ಮಾಡಿ, I1 ಅಂಡ್ D ಈ ಎರಡು ಮ್ಯಾಚ್ ಆಯ್ತು ಅಂದ್ಕೊಳ್ಳಿ. ಸೊ ಅಲ್ಲಿ ಮರ್ಜ್ ಆದಾಗ ಏನಾಗುತ್ತೆ, ಇದು P ಆಮೇಲಿಂದ D ಇಲ್ಲೇ ಇರುತ್ತೆ, ಸೊ I2. ಸೊ ಬೇಸಿಕಲಿ ನಮಗೆ ಅಲ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇಲ್ಲ. ಸೊ ಆ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ದು ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು, ಒಂದು ನೆಕ್ಸ್ಟ್ ಟ್ರಯಾನಿಕ್ ಅರೆ D+1 ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೋದಲ್ವಾ, ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಸೊ ಅದಕ್ಕೆ ಪ್ರಿವ್ ಈಕ್ವಲ್ ಟು ಡಿಕ್ರಿಮೆಂಟ್ +1 ಅಂಡ್ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಬಹುದು. ಒಂದ್ ವೇಳೆ ನಮಗೆ ಡಿಕ್ರಿಮೆಂಟ್ ಮತ್ತೆ ಇನ್ಕ್ರೀಸಿಂಗ್ 1 ಎರಡು ಬೇರೆ ಬೇರೆ ಇತ್ತು ಅಂದಾಗ ಅವಾಗ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ ಹಿಂಗ್ ಸಿಕ್ಕಿದೆ ಅಂಡ್ ಡಿಕ್ರೀಸಿಂಗ್ ಆರ್ಡರ್ I1 ಇಂದ D ಕೂಡ ಸಿಕ್ಕಿದೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಇನ್ಕ್ರಿಮೆಂಟ್ 2. ಸೊ ಥರ್ಡ್ ಸೀಕ್ವೆನ್ಸ್ ಏನಿದೆ, ಥರ್ಡ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಗೋಸ್ಕರ ಚೆಕ್ ಮಾಡ್ತೀವಿ. ಸೊ ಅದೇ ತರ ನಾವು ಪ್ರೀಡಿಫೈನ್ ಮಾಡಿದ್ವಲ್ಲ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಫ್ ನಮ್ಸ್ DEC ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಎಲ್ಲಿವರೆಗೂ ಇನ್ಕ್ರಿಮೆಂಟ್ ಇದೆ. ಸೊ ಅದು I2 ಕೊಡುತ್ತೆ ನಮಗೆ, ಏನೋ ಅದನ್ನ ನಾನು INC2 ಅಂತ ಮಾಡ್ಕೊಂಡಿದ್ದೀನಿ. ಸೊ ಇನ್ಕ್ರಿಮೆಂಟ್ 2 ಕೊಡ್ತು. ಒಂದ್ ವೇಳೆ ಇನ್ಕ್ರಿಮೆಂಟ್ 2 ಅಂಡ್ ಡಿಕ್ರಿಮೆಂಟ್ ಎರಡು ಸೇಮ್ ಜಾಗದಲ್ಲಿ ಮರ್ಜ್ ಆದ್ರೆ ಅವಾಗ ನಮಗೆ ಥರ್ಡ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಸಿಗಲ್ಲ. ಸೊ ಇಟ್ಸ್ ನಾಟ್ ಎ ಟ್ರಯಾನಿಕ್ ಅರೆ. ಸೊ ನಾವೇನ್ ಮಾಡ್ತೀವಿ, ಅದಕ್ಕೆ ಇಲ್ಲಿ ಕ್ಯಾಲ್ಕುಲೇಷನ್, ಇಲ್ಲಿ ಕೆಳಗಡೆ ಕ್ಯಾಲ್ಕುಲೇಷನ್ ಇದೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಕ್ ಹೋಗೋದಿಲ್ಲ, ಯಾಕೆ ಅದು ಒಂದ್ ವೇಳೆ ಇವ್ಯಾವೇ ಪಾಯಿಂಟರ್ಸ್ ಮರ್ಜ್ ಆದ್ರೂ ಕೂಡ ದೇ ಆರ್ ನಾಟ್ ಅ ವ್ಯಾಲಿಡ್ ಟ್ರಯಾನಿಕ್ ಸೀಕ್ವೆನ್ಸ್ ಅಲ್ವಾ, ಟ್ರಯಾನಿಕ್ ಸೀಕ್ವೆನ್ಸ್. ಸೊ ನಮಗೆ ಒಂದ್ ವೇಳೆ ಇನ್ಕ್ರಿಮೆಂಟ್ 2 ಕೂಡ ಸಿಕ್ತು, ಏನು ಡಿಕ್ರಿಮೆಂಟ್ ಅಲ್ದಲೆ ಬೇರೆ ಇಂಡೆಕ್ಸ್ ಸಿಕ್ತು. ಸೊ ನಮ್ಮ ಹತ್ರ ಪ್ರಿವ್ ಇದೆ, ಇನ್ಕ್ರಿಮೆಂಟ್ 1 ಇದೆ, ಡಿಕ್ರಿಮೆಂಟ್ ಇದೆ, ಇನ್ಕ್ರಿಮೆಂಟ್ 2 ಇದೆ. ಸೊ ದಟ್ಸ್ ಇನ್ ದಿಸ್ ಆರ್ಡರ್ ಅಲ್ವಾ, ಈ ಸೀಕ್ವೆನ್ಸ್ ಅಲ್ಲಿ ಇದೆ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಟ್ ಈಸ್ ಅ ವ್ಯಾಲಿಡ್ ಟ್ರಯಾನಿಕ್ ಅರೆ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಏನು ನಾನು ಈ ತರ ಇದೆ ಅಂದಾಗ ನನ್ನ ಲಾಜಿಕ್ ಇಂಟ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಈ ತರ ಟ್ರೆಂಡ್ ಇದ್ದಾಗ ಸೊ ನಮ್ ಮ್ಯಾಕ್ಸಿಮಮ್ ಸಮ್ ನಮ್ ಈ ಟ್ರಯಾನಿಕ್ ಸೀಕ್ವೆನ್ಸ್ ಇಂದ ಮ್ಯಾಕ್ಸಿಮಮ್ ಸಮ್ ಏನ್ ಬರುತ್ತೆ. ಸೊ ಇಲ್ಲಿ I1 ಇಂದ D ಎಲ್ಲವನ್ನು ಆಡ್ ಮಾಡ್ಬೇಕಾಗುತ್ತೆ, ಈ ಎಲಿಮೆಂಟ್ಸ್ ನ. I1 ಇಂದ ಯಾವುದೇ ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದ್ರೆ ಆ ಎಲ್ಲ ಎಲಿಮೆಂಟ್ಸ್ ಆಡ್ ಮಾಡ್ಬೇಕು. ಅಂಡ್ ಡಿಕ್ರೀಸಿಂಗ್ ಟ್ರೆಂಡ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ಬಿಟ್ಟು I2 ಕಡೆ ಹೋಗ್ತೀವಿ. ಆಗ ಹೋಗ್ಬೇಕಾದ್ರೆ ನಮಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ, ಮ್ಯಾಕ್ಸಿಮಮ್ ಸಿಮ್ ಸಿಗುತ್ತೆ, ಅದನ್ನ ತಗೊಂತೀವಿ. ಅದೇ ತರ I1 ಇಂದ ಸ್ಟಾರ್ಟ್ ಮಾಡ್ತೀವಿ, ಪ್ರಿವ್ ಕಡೆ ಬರ್ತಾ ಈ ತರ ಪ್ರಿವ್ ಕಡೆ ಎಲಿಮೆಂಟ್ಸ್ ಕಡೆ ಹೋಗ್ತೀವಿ. ಅಂಡ್ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಸಮ್ ಸಿಗುತ್ತೋ ಅದನ್ನ ನಾವು ಈ P1 ಅಂತ ಅನ್ಕೊಂತೀವಿ. ಸೊ ಫೈನಲಿ ಮ್ಯಾಕ್ಸಿಮಮ್ ಸಮ್ ಬಂದ್ಬಿಟ್ಟು ಈ ಸೀಕ್ವೆನ್ಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಸಮ್ ಎಷ್ಟು ಮಾಡ್ಬೋದು, ಪ್ಲಸ್ ಇದೆಲ್ಲಾ ಸೀಕ್ವೆನ್ಸ್ ಪ್ಲಸ್ ಈ ಸೀಕ್ವೆನ್ಸ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು. ಸೊ P1 ಪ್ಲಸ್ P2 ಪ್ಲಸ್ P3 ಈ ಟ್ರಯಾನಿಕ್ ಸೀಕ್ವೆನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ, 3 ವೇರಿಯೇಬಲ್ಸ್ ಅನ್ನ ಡಿಫೈನ್ ಮಾಡಿದ್ದೀನಿ, ಲಾಂಗ್ P1, ಲಾಂಗ್ P2, ಲಾಂಗ್ P3. ಸೊ ಈ ಮೂರು ಸೇವ್ ಮಾಡುತ್ತೆ. ಸೊ ಫಸ್ಟ್ P2 ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಅದು ತುಂಬಾ ಸಿಂಪಲ್ ಇರೋದ್ರಿಂದ. ಸೊ P2 ಫಾರ್ J ಈಕ್ವಲ್ ಟು ಇನ್ಕ್ರಿಮೆಂಟ್ 1 ಇಂದ ಡಿಕ್ರಿಮೆಂಟ್ ವರೆಗೂ. ಸೊ ಬೇಸಿಕಲಿ ಇಲ್ಲೇನಿದೆಯಲ್ಲ I1 ಇಂದ ಡಿಕ್ರಿಮೆಂಟ್ ವರೆಗೂ ಯಾವೆಲ್ಲ ವ್ಯಾಲ್ಯೂಸ್ ಇದೆಯೋ ಅವೆಲ್ಲವನ್ನು ಸಮ್ ಮಾಡ್ತಾ ಇದ್ದೀನಿ. ಸಮ್ ಮಾಡ್ಬಿಟ್ಟು ಅದು P2 ಒಳಗಡೆ ಸ್ಟೋರ್ ಮಾಡ್ಕೊಂಡೆ. ಸೊ P2 ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂಡ್ ದೆನ್ P1 ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ,
P1 ಈಗ ಆಲ್ರೆಡಿ I1 ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ನಾವು ಆಲ್ರೆಡಿ ನಾವು ಸೀಕ್ವೆನ್ಸ್ ಆಫ್ ಸಮ್ ಅಲ್ಲಿ ಆಡ್ ಮಾಡೋದ್ರಿಂದ ಇಲ್ಲಿಂದ ಕೆಳಗಡೆ ಇರೋಂತನ ತಗೋಬೇಕು. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇರೋದು P1 ಎಲ್ಲಿಂದ ಇನ್ಕ್ರಿಮೆಂಟ್ 1 ಮೈನಸ್ 1. ಸೊ ಈ ಇಂಡೆಕ್ಸ್ ಅಲ್ಲಿ ಏನಿದೆ ಅದ್ರಕ್ಕಿಂತ ಒಂದು ಹಿಂದಿನ ಇಂಡೆಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಒಂದು ಇಂಡೆಕ್ಸ್ ಇಂದ ನಾನು ವ್ಯಾಲ್ಯೂ ತಗೊಂಡೆ, ಅಲ್ಲಿಂದ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಇನ್ಕ್ರಿಮೆಂಟ್ 1 ಮೈನಸ್ 2 ಇಂದ ಹಿಡಿದು j ಗ್ರೇಟರ್ ದನ್ ಈಕ್ವಲ್ ಟು ಪ್ರಿವ್ ವರೆಗೂ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದ್ ವೇಳೆ ಆ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಕರೆಂಟ್ ಪ್ಲಸ್ ಈಕ್ವಲ್ ಟು ನಮ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಈ ಕರೆಂಟ್ ಅನ್ನೋದೇನಿದೆ, ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರೀಸಮ್ ಕೆಡೆನ್ಸ್ ಅಲ್ಗೋರಿಥಮ್ ಅಲ್ಲಿ ಪ್ರೀಸಮ್ ಅರೇಯನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಂಡ್ ಆ ಪ್ರೀಸಮ್ ಅರೇಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ನಿಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಸಬರೆ ಸಮ್ ಆಗುತ್ತೆ. ಸೊ ದಟ್ ವಿಲ್ ಬಿ ಅವರ್ P1. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಕರೆಂಟ್ ಎಲಿಮೆಂಟ್ ಅನ್ನ ಕರೆಂಟ್ ಎಲಿಮೆಂಟ್ ಅಲ್ಲಿ ಕಂಪ್ಲೀಟ್ ಪ್ರೀಸಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ P1 ಏನಿದೆ ಅದು ಮ್ಯಾಕ್ಸ್ ಆಫ್ ಕರೆಂಟ್ ಪ್ರೀಸಮ್ ಆರ್ ಇಲ್ಲಿವರೆಗೂ ಸಿಕ್ಕಿರುವಂತ ಪ್ರೀಸಮ್. ಬೇಸಿಕಲಿ ಇದು ಕೆಡೆನ್ಸ್ ಅಲ್ಗೋರಿಥಮ್. ಸೊ ಕೆಡೆನ್ಸ್ ಅಲ್ಗೋರಿಥಮ್ ಇಂದ P1 ಕ್ಯಾಲ್ಕುಲೇಟ್ ಆಯ್ತು. ಅದೇ ತರ P3 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಯಾವ ತರ ನೋಡಿ, P3 ಅಲ್ಲಿ ಆಲ್ರೆಡಿ ನಾನು DEC ಡೆಕ್ರಿಮೆಂಟ್ ಇಂಡೆಕ್ಸ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ನಾನು ಈ ಸೀಕ್ವೆನ್ಸ್ ಆಫ್ ಸಮ್ ಅಲ್ಲಿ ಆಡ್ ಮಾಡೋದ್ರಿಂದ ಡಿಕ್ರಿಮೆಂಟ್ ಪ್ಲಸ್ 1 ಇಂದ ಹಿಡಿದು I2 ಒಳಗಡೆ ನಾವು ಕೆಡೆನ್ಸ್ ಅಪ್ಲೈ ಮಾಡಬೇಕು ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಅಪ್ಲೈ ಮಾಡಿದ್ದೀನಿ, ಡಿಕ್ರಿಮೆಂಟ್ ಪ್ಲಸ್ 1 ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಡಿಕ್ರಿಮೆಂಟ್ ಪ್ಲಸ್ 2 ಇಂದ ಹಿಡಿದು ಇನ್ಕ್ರಿಮೆಂಟ್ ವರೆಗೂ ನಾನು ಚೆಕ್ ಮಾಡ್ತೀನಿ. ಸೇಮ್ ಕರೆಂಟ್ ಪ್ಲಸ್ ಈಕ್ವಲ್ ಟು ನಮ್ಸ್, ಈ ಕರೆಂಟ್ ಪ್ರೀಸಮ್ ಎಷ್ಟಿದೆ ಅಂಡ್ P3 ಮ್ಯಾಕ್ಸಿಮಮ್ ಆಫ್ ಕರೆಂಟ್ ಪ್ರೀಸಮ್ ಅಥವಾ ಓವರ್ ಆಲ್ ಸಮ್. ಓಕೆನಾ. ಸೊ P3 ಸಿಗತ್ತೆ. ಸೊ ಫೈನಲಿ ಏನಾಗುತ್ತೆ, ಒಂದು P1 ಪ್ಲಸ್ P2 ಪ್ಲಸ್ P3 ಇದು ಈ ಟ್ರಯಾನಿಕ್ ಸಬ್-ಅರೇನ ಮ್ಯಾಕ್ಸಿಮಮ್ ಸಮ್ ಅಲ್ವಾ. ನೆಕ್ಸ್ಟ್ ಇಲ್ಲಿಗೆ ಎಂಡ್ ಆಗೋದಿಲ್ಲ ನಮ್ಮ ಆಲ್ಗೋರಿಥಮ್. ನೋಡಿ, ಇದು ಒಂದು ಟ್ರಯಾನಿಕ್, ಇಲ್ಲಿಗೆ I2 ಪ್ರಿವಿಂದ ಹಿಡಿದು I2 ಬಂದ್ಬಿಟ್ಟು ಒಂದು ನಮಗೆ ಟ್ರಯಾನಿಕ್ ಸೀಕ್ವೆನ್ಸ್. ಸೊ ನೆಕ್ಸ್ಟ್ ಸೀಕ್ವೆನ್ಸ್ ಕೂಡ ಆಗ್ಬೋದು. ಯಾವ ತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ, ಇಲ್ಲಿ ಈ ಡಿ ಅನ್ನೋದು ವ್ಯಾಲ್ಯೂ ಇದೆಯಲ್ಲ ಇದು ಪ್ರಿವ್ ಆಗ್ಬೋದು, ಅಂದ್ರೆ ನೆಕ್ಸ್ಟ್ ಟ್ರಯಾನಿಕ್ ಸೀಕ್ವೆನ್ಸ್ ನ ಸ್ಟಾರ್ಟ್ ಪಾಯಿಂಟ್ ಇದಾಗ್ಬೋದು. ಅಂಡ್ ದೆನ್ ಇಲ್ಲಿ I2 ಏನಿದೆ ಇಲ್ಲಿ ಇನ್ಕ್ರಿಮೆಂಟ್ 1 ಸ್ಟಾರ್ಟ್ ಆಗ್ಬೋದು. ಅದೇ ತರ ಇಲ್ಲಿಂದ ಏನ್ ಡಿಕ್ರಿಮೆಂಟ್ ಪಾಯಿಂಟ್ ಆಗ್ಬೋದು, ಅದೇ ತರ ಇಲ್ಲಿ ಏನಿದೆ ಇದು I2 ಆಗ್ಬೋದು. ಸೊ ನಾವು ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗತ್ತಲ್ಲ ಅದು ಈ ಇನ್ಕ್ರೀಸಿಂಗ್ ಏನಿದೆಯಲ್ಲ ಸೀಕ್ವೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ಟ್ರಾನಿಕ್ ಸಬರೆ. ಸೊ ಪ್ರಿವ್ ಏನಾಗತ್ತೆ, ಡಿಕ್ರಿಮೆಂಟ್ ಪಾಯಿಂಟರ್ ಆಗತ್ತೆ ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರಿವ್ ಈಕ್ವಲ್ ಟು ಡಿಕ್ರಿಮೆಂಟ್ ಪಾಯಿಂಟರ್ ಅನ್ನ ಇಟ್ಟು, ಅಂದ್ರೆ ಪ್ರಿವ್ ಅಲ್ಲಿ ಡಿಕ್ರಿಮೆಂಟ್ ಪಾಯಿಂಟರ್ ನ ಇಂಡೆಕ್ಸ್ ಅನ್ನ ಸ್ಟೋರ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ಮತ್ತೊಂದು ಇದೇ ತರ ಇದೇ ಆಲ್ಗೋರಿಥಮ್ ವೈಲ್ ಲೂಪ್ ಅಲ್ಲಿರೋದ್ರಿಂದ ಇದೇ ಏನ್ ಕ್ಯಾಲ್ಕುಲೇಷನ್ ನಡೀತು ಅದೇ ನೆಕ್ಸ್ಟ್ ಟ್ರಯಾನಿಕ್ ಸೀಕ್ವೆನ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ತರ ನೀವು ಯೋಚನೆ ಮಾಡಿ, ಇನ್ನೂ ಸೀಕ್ವೆನ್ಸ್ ಇದಿದ್ರೆ ಇಲ್ಲಿಂದ ಹಿಂಗೆ ಇದೇ ತರ ಕ್ಯಾಲ್ಕುಲೇಟ್ ಆಗ್ತಿತ್ತು. ಆತರ ಎಲ್ಲಾ ಒಂದು ಟ್ರಯಾನಿಕ್ ಸೀಕ್ವೆನ್ಸಸ್ಗೆ ಕ್ಯಾಲ್ಕುಲೇಟ್ ಆದ್ಮೇಲಿಂದ ನಾವೇನು ಆನ್ಸರ್ ಒಳಗಡೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಈಚ್ P1 ಪ್ಲಸ್ P2 ಪ್ಲಸ್ P3 ಆಫ್ ಈಚ್ ಟ್ರಯಾನಿಕ್ ಸೀಕ್ವೆನ್ಸ್ ಸ್ಟೋರ್ ಮಾಡ್ತೀವಿ. ಸೊ ಕೊನೆಗೆ ಆನ್ಸರ್ ಅನ್ನ ರಿಟರ್ನ್ ಮಾಡ್ತೀವಿ. ಸೊ ಬೇಸಿಕಲಿ ಇದು ಆಲ್ಗೋರಿಥಮ್. ಒಂದ್ಸರಿ ನೀವು ಇಂಟ್ಯೂಷನ್ ಕ್ಲೀನ್ ಆಗಿ ಅರ್ಥ ಆಯ್ತು ಅಂದ್ರೆ ಕೋಡ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್, ಅಂಡ್ ಕೋಡ್ ಮಾಡೋದು ಕೂಡ ಸಿಂಪಲ್. ನಿಮಗೆ ಇದ್ರಲ್ಲಿ ಮುಂಚೆನೆ ಪ್ರೀ ರಿಕ್ವಿಸಿಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಡೆನ್ಸ್ ಆಲ್ಗೋರಿಥಮ್ ಗೊತ್ತಿರಬೇಕು. ಅಂಡ್ ದೆನ್ ಇದು ಸಿಂಪಲ್ ಆಗಿ ಈ ಇಂಟ್ಯೂಷನ್ ಮೂಲಕ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಅಂಡ್ ವೈಲ್ ಲೂಪ್ಸ್ ಇಂದ ಮುಗಿಸಬಹುದು. ಸೊ ಈಗ ನಮ್ಮ ಕೋಡ್ ನ ಸಬ್ಮಿಟ್ ಮಾಡೋಣ. ಸೊ ನಮ್ಮ ಕೋಡ್ ಈಗ ಅಕ್ಸೆಪ್ಟ್ ಆಗಿದೆ. ಸೊ ನಮ್ಮ ಕೋಡ್ ಎಲ್ಲಾ ಟೆಸ್ಟ್ ಕೇಸಸ್ ಅನ್ನ ಪಾಸ್ ಮಾಡಿದೆ, 858 ಟೆಸ್ಟ್ ಕೇಸಸ್ ಅನ್ನ ಪಾಸ್ ಮಾಡಿದೆ. ಸೊ ಥ್ಯಾಂಕ್ ಯು.